Hello, good morning. Welcome back to my channel Suksha Vlogs. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಫ್ರೆಂಡ್ಸ್. ಇದು ಬಂದುಬಿಟ್ಟು ನಮ್ಮ ಮನೆ ಗೃಹ ಪ್ರವೇಶ ಆಗಿ 48 ಡೇಸ್ ಆಯಿತು. 48 ಡೇಸ್ ಆದಮೇಲೆ ಒಂದು ಸಿಂಪಲಾಗಿ ಒಂದು ಪೂಜೆ ಮಾಡ್ತಾಯಿದ್ವಿ ಮನೇಲಿ. ಅಂದರೆ ನಾವೇನೇ ನಮಗೆ ಏನು ಆ ಥರ ಬೇರೆ ಅದಕ್ಕೆ ಸಪ್ರೇಟಾಗಿ ಪೂಜೆ ಆ ಥರ ಏನೂ ಇಲ್ಲ. ನೀವು ಮನೆಯಲ್ಲೇ ಮಾಮೂಲಿಯಾಗಿ ಯಾವ ಥರ ಪೂಜೆ ಮಾಡ್ಕೊಳ್ತೀವಿ ಆ ಥರ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ನಮ್ಮದು ಬುಧವಾರಕ್ಕೆ 48 ಡೇಸ್ ಮುಗೀತು. ಬುಧವಾರ ಆದಮೇಲೆ ಇದು ಬಂದುಬಿಟ್ಟು ಶನಿವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ಬುಧವಾರ 48 ಡೇಸ್ಗೆ ನಾನು ಸಿಂಪಲಾಗಿ ಮನೇಲಿ ಪೂಜೆ ಮಾಡಿದ್ವಿ. ಇನ್ನು ಇದು ಶನಿವಾರ ಕೂಡ ಮನೆ ದೇವ್ರಿಗೆ ಹೋಗಬೇಕಿತ್ತು. ನಾವು ಫಸ್ಟೇನೇ ಗೃಹಪ್ರವೇಶದ ಟೈಮಲ್ಲಿ ಕಾರ್ಡ್ ಹೊಡಿಸ್ತೀವಲ್ವ, ಗೃಹಪ್ರವೇಶದ ಕಾರ್ಡ್ ಹೊಡಿಸಿದಾಗ ಆ ಕಾರ್ಡ್ ತಗೊಂಡು ಮನೆ ದೇವ್ರಿಗೆ ಫಸ್ಟ್ ಹೋದ್ವಿ. ಬಟ್ ನಾವು ಬೇರೆ ಡೇಸ್ ಅಂದರೆ ಶನಿವಾರ ಸೋಮವಾರ ಬಿಟ್ಟು ಬೇರೆ ಡೇಸ್ ಹೋಗಿದ್ದಿದ್ದು ಕಾರ್ಡ್ ತಗೊಂಡು. ಸೊ ಅಷ್ಟೊತ್ತಿಗೆ ನಾವು ಹೋಗೋದು ಸ್ವಲ್ಪ ಲೇಟ್ ಆಯಿತು. ಮೇ ಬಿ ಡೋರ್ ಕ್ಲೋಸ್ ಮಾಡಿದ್ರು, ಡೋರ್ ಓಪನ್ ಇರಲಿಲ್ಲ, ಆವಾಗೂ ಪೂಜೆ ಮಾಡಿಸ್ಲಿಲ್ಲ. ಹಂಗಾಗಿ ನಾವು ಆವತ್ತೇ ಅಂದ್ಕೊಂಡಿದ್ದು ಸರಿ ಗೃಹಪ್ರವೇಶ ಆಗಿ 48 ಡೇಸ್ ಆದಮೇಲೆ ಎಲ್ಲ ಚೆನ್ನಾಗಿ 48 ಡೇಸ್ ಆದಮೇಲೆ ನಾವು ಮನೆ ದೇವ್ರಿಗೆ ಬಂದು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ 48 ಡೇಸ್ ಮುಗೀತು ಶನಿವಾರ. ಅಂದರೆ ಬುಧವಾರನೇ ನಾವು ಮನೆ ದೇವ್ರಿಗೆ ಬರಬೇಕು. ಆದರೆ ಬುಧವಾರ ಬಂದರೆ ಇಲ್ಲಿ ಪೂಜೆಗೆಲ್ಲ ಬೆಳಗ್ಗೆನೇ ಪೂಜೆ, ಅಂದರೆ ಪುರೋಹಿತರು ಯಾರೂ ಇರೋದಿಲ್ಲ ದೇವಸ್ಥಾನದಲ್ಲಿ ಅಂತ ಹೇಳಿ ನಾವು ಶನಿವಾರ ಹೋಗೋಣ ಅಂತ ಅಂದು ಶನಿವಾರ ಹೊರಟ್ವಿ. ಮನೆಯಲ್ಲೂ ಇನ್ನು ಪೂಜೆ ಮಾಡಿಬಿಟ್ಟು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಇನ್ನು ಹೋಗ್ತಾ ದಾರಿಯಲ್ಲಿ ನಾವು ಅದಕ್ಕಿಂತ ಮುಂಚೆ ಶನಿವಾರ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಶುಕ್ರವಾರನೇ ನಾವು ಮಾರ್ಕೆಟ್ಗೇನೋ ಸಮ್ ರೀಸನ್ಸಿಂದ ಮಾರ್ಕೆಟ್ ಹೋಗಿದ್ವಿ. ನಾನು ಒಂದು ಝೂಮರ್ ಲೈಟ್ದೊಂದು ತೋರಿಸ್ತೀನಿ, ಅದರದ್ದೇನೋ ಸಮ್ ಪ್ರಾಬ್ಲಮ್ ಆಗಿತ್ತು. ಸೊ ಹಂಗಾಗಿಬಿಟ್ಟು ಮಾರ್ಕೆಟ್ಗೆ ಹೋಗ್ಬೇಕಾಗಿ ಬಂತು. ಮಾರ್ಕೆಟ್ ಹೋದಾಗ ಇನ್ನು ಅಲ್ಲಿ ಹೂವು ಎಲ್ಲ ಚೆನ್ನಾಗಿ ಸಿಗುತ್ತಲ್ವ, ಅಂದರೆ ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ ಅನ್ನೋ ಹಾಗೆ ಹೂವು ಎಲ್ಲ ನಾನು ಅಲ್ಲೇ ತೊಗೊಂಬಂದಿದ್ದೆ. ಹಾರ ಇರ್ಬೋದು, ಮತ್ತು ದೇವ್ರಿಗೆ ಹೂವು ಮತ್ತು ಎಲೆ, ಬಾಳೆಹಣ್ಣು, ಪ್ರತಿಯೊಂದು ನಾನು ಎಲ್ಲನೂ ದೇವಸ್ಥಾನಕ್ಕೆ ಏನೇನು ಬೇಕಾಗುತ್ತೋ ಎಲ್ಲನೂ ಅಲ್ಲೇ ತೊಗೊಂಬಂದ್ಬಿಟ್ಟಿದ್ವಿ. ಇನ್ನು ಹಾಗಾಗಿ ನಾವೇನು ಪೂಜೆ ಸಾಮಾನೆಲ್ಲ ಮನೆಯಲ್ಲೇನೇ ತೊಗೊಂಬಿಟ್ಟೆ. ಇನ್ನು ಅಕ್ಕ ತೆಂಗಿನಕಾಯಿ ಕೂಡ ತೊಗೊಂಬಂದಿದ್ರು. ಅಕ್ಕ ಊರಿಂದ ಬಂದಿದ್ದರು. ನಾನು ಅದನ್ನು ಒಂದು ಶಾರ್ಟ್ ವ್ಲಾಗ್, ಮಿನಿ ವ್ಲಾಗಲ್ಲಿ ಹಾಕಿದ್ದೀನಿ. ಅಕ್ಕ ತೆಂಗಿನಕಾಯಿ ತಂದಿದ್ರಲ್ವ, ಇನ್ನು ತೆಂಗಿನಕಾಯಿ ಕೂಡ ಇತ್ತು. ಸೊ ಹಂಗಾಗಿ ನಾವು ಪೂಜೆ ಸಾಮಾನೆಲ್ಲ ಮನೆಯಲ್ಲೇನೇ ರೆಡಿ ಮಾಡಿಕೊಂಡು ಇನ್ನು ದೇವಸ್ಥಾನಕ್ಕೆ ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ಇನ್ನು ಗಾಡಿಗೆ ಡೀಸೆಲ್ ಬೇಕೇ ಬೇಕಾಗುತ್ತಲ್ವ, ಸೊ ಡೀಸೆಲ್ ಹಾಕ್ಸ್ಕೊಂಡು ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾವು ಹೊರಟ್ವಿ. ಆಲ್ಮೋಸ್ಟು ಬೆಳಗ್ಗೆ ಬೇಗನೆ ನಾವು ಹೊರಟ್ವಿ ಅಂತಲೇ ಹೇಳ್ಬೋದು. ಒಂದು 8 o'clockಗೆ ತಿಂಡಿ ನಾನು ಆ್ಯಕ್ಚುಲಿ ಮಾವಿನಕಾಯಿ ಇತ್ತು, ಅದೇ ಅಕ್ಕನೇ ಮಾವಿನಕಾಯಿ ಕೂಡ ತಂದಿದ್ರು. ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಲ್ಲಿ ತಿಂಡಿಗೆ ಅಂತ, ಪೂಜೆ ಆದಮೇಲೆ ತಿಂಡಿ ತಿನ್ಕೊಂಡು ಬರೋಣ ಅಲ್ಲೇನೇ ಅಂತ ಅನ್ನೋ ಹಾಗೆ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ನಮ್ಮ ಮನೆಯವರು ಬೇಡ ಬಿಡು, ಇನ್ನು ಅದು ರಿಸ್ಕ್ ಆಗುತ್ತೆ, ನಾನು ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಪ್ರತಿಯೊಂದು ಮಕ್ಳಿಗೆ ಸ್ನಾನ ಮಾಡಿಸಿ ಥರ ರಿಸ್ಕ್ ಆಗುತ್ತೆ, ಬೇಡ ಬಿಡು ಪರವಾಗಿಲ್ಲ, ಇನ್ನು ತಿಂಡಿ ನೋಡೋಣ ಹೋಟೆಲಲ್ಲೆಲ್ಲಾದರೂ ತಿಂದ್ಕೊಳ್ಳೋಣ ಅಂತ. ನನಗೆ ಆ್ಯಕ್ಚುಲಿ ಫಸ್ಟಿಂದನೂ ನಂಗೆ ಹೋಟೆಲ್ ಊಟ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸರಿ ಸ್ವಲ್ಪ ನೋಡೋಣ, ಎಷ್ಟೊತ್ತಾದರೆ ಅಷ್ಟೊತ್ತಾಗಲಿ, ಆಮೇಲೆ ಇನ್ ಕೇಸ್ ಏನಾದರೂ ಹೋಟೆಲ್ ಊಟ ಎಷ್ಟಾದರೆ ಅಷ್ಟು ತಿನ್ನೋದು, ಏನಾದರೆ ಅದು ಇಲ್ಲೊಂದು ಏನಾದರೂ ಜ್ಯೂಸ್ ಕುಡ್ಕೊಂಡ್ಬಿಟ್ಟು ಬೇಕಾದ್ರೆ ನಾನು ಮಾತ್ರ ಮಕ್ಕಳಿಗೆಲ್ಲ ಕೊಡಿಸ್ಕೊಂಡು ಆಮೇಲೆ ನಾನು ಬೇಕಾದರೆ ಹಂಗೆ ವಾಪಸ್ ಬಂದುಬಿಟ್ಟು ಮನೇಲಿ ಬೇಕಾದರೆ ತಿನ್ನೋಣ, ಬೇಗ ಎಷ್ಟೊತ್ತೆ ಅಡುಗೆ ಮಾಡಿಕೊಂಡು ಅನ್ನೋ ಹಾಗೆ ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ಇದು ಮೈಸೂರು ರೋಡಲ್ಲಿ ತುಂಬ ಜಾಮ್ ಆಗಿತ್ತು. ಎಷ್ಟು ಅಂತ ಅಂದರೆ ಮೇ ಬಿ ಶನಿವಾರ ಅಂತನೋ ಏನೋ ಗೊತ್ತಿಲ್ಲ, ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಅಷ್ಟು ದೂರ ವೆಹಿಕಲ್ಸ್ ಎಲ್ಲ ನಿಂತಿತ್ತು. ಇಲ್ಲಿ ಒಂದು ಲಾರಿ ಕೂಡ ಬಿದ್ದೋಗಿತ್ತು ಅಂತ ಹೇಳಿದ್ರು ನಮ್ಮ ಮನೆಯವರು. ಅಂದರೆ ಇದು ಮುಂಚೆ ಕೂಡ ಸುಮಾರು ದಿನದಿಂದ ಇದೆ ಅಂತ ಅಂದರು, ಬಟ್ ನನಗೆ ಐಡಿಯಾ ಇಲ್ಲ. ಅದನ್ನು ಕೂಡ ಅಂದರೆ ತೆಗಿತಾಯಿದ್ರು ಲಾರಿನೂ. ಅದನ್ನೆಲ್ಲ ಸ್ವಲ್ಪ ಹಾಗೇನೇ ಅದಕ್ಕಿಂತ ಮುಂಚೆ ನಮ್ಮ ಮನೆಯವರು ಇದನ್ನು ಹೇಳಿದ್ದು, ಅಂದರೆ ಮೈಸೂರು ರೋಡು ನೋಡಿ ಎಷ್ಟೊಂದು ಜಾಮ್ ಆಗಿದೆ, ತುಂಬ ಇಲ್ಲಿ ಯಾವಾಗಲೂ ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ಆ ಜಾಮ್ ಆಗಿರೋದನ್ನು ನೋಡಿಬಿಟ್ಟು ಆದಷ್ಟು ಸ್ವಲ್ಪ ಗಾಡಿಗಳೆಲ್ಲ ರಿಟರ್ನ್ ತೊಗೊಳ್ತಾ ಇದ್ದಾವೆ, ಯೂಟರ್ನ್ ತೊಗೊಂಡು ರಿಟರ್ನ್ ಮತ್ತೆ ಅದೇ ರೋಡಲ್ಲೇನೇ ರಿಟರ್ನ್ ಹೋಗ್ತಾ ಇದ್ದಾವೆ. ಅಷ್ಟು ಜಾಮ್ ಆಗಿತ್ತು. ಅದೇ ನಾನು ಆವಾಗಲೇ ಹೇಳ್ದಂಗೆ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಅಷ್ಟು ದೂರನೇ ಜಾಮ್ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವು ನೋಡಿಕೊಂಡು ಸ್ವಲ್ಪ ಬೇಗನೆ ನಮಗೆ ಏನಿದ್ರು ನಮ್ಮ ಮನೆಯಿಂದ ಒಂದು 1 to 120 ಮಿನಿಟ್ಸ್, 1 hour 20 ಮಿನಿಟ್ಸ್ ಏನೋ ಆಗುತ್ತೆ ನಮ್ಮ ಮನೆ ದೇವರು ಬೆಟ್ಟದಾಸನಪುರ ಅಂತ ಹೇಳಿಬಿಟ್ಟು. ಸೊ ದೇವಸ್ಥಾನಕ್ಕೂ ಇನ್ನು ರೀಚ್ ಆದ್ವಿ. ಬರ್ತಾ ನಾನು ಆವಾಗಲೇ ಹೇಳ್ದಂಗೆ ಮಕ್ಕಳನ್ನೂ 5 ಜನ ಮಕ್ಕಳು ಬಂದಿದ್ದಾರೆ. 5 ಜನ ಮಕ್ಕಳು ಮತ್ತು ನಾನು ನಮ್ಮ ಮನೆಯವರು ಇಷ್ಟು ಜನ ಬಂದು ಇನ್ನು ಪೂಜೆ ಸಾಮಾನೆಲ್ಲ ನಾನು ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಅಂದರೆ ಇಲ್ಲಿ ಒಂದು ದೇವಸ್ಥಾನ ಮತ್ತು ಇನ್ನೊಂದು ದೇವಸ್ಥಾನ ಇದೆ. ಈ 2 ದೇವಸ್ಥಾನಕ್ಕೆ ಬಂದುಬಿಟ್ಟು ಒಂದೇ ಬ್ಯಾಗಲ್ಲಿ ಇಟ್ಕೊಂಡು ಒಂದು ತಟ್ಟೆ ಮಾತ್ರ ಒಂದು ನಾನು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಸೊ ಇಲ್ಲಿ ಬಂದುಬಿಟ್ಟು ಅದನ್ನು ಸಪ್ರೇಟಾಗಿ ಎಲ್ಲ ಸಪ್ರೇಟ್ ಮಾಡ್ಕೊಬೋದಲ್ವ ಅನ್ನೋ ಹಾಗೆ
ತೊಗೊಂಡು ಬಂದಿದ್ದೆ ಮನೆಯಿಂದ. ಸೊ ಈಗ ಬಂದುಬಿಟ್ಟು ಎಲ್ಲನೂ ನಾನು ಒಂದು ಸಪ್ರೇಟಾಗಿ ಅದು ಒಂದು ತಟ್ಟೆಯಲ್ಲಿ ಪೂಜೆ ಸಾಮಾನು ಏನೇನು ಬೇಕಾಗುತ್ತೆ ದೇವ್ರ ಪೂಜೆಗೆ ಅದನ್ನೆಲ್ಲ ಇಟ್ಕೊಂಡು ನಾವಿನ್ನು ದೇವಸ್ಥಾನಕ್ಕೆ ಹೊರಟ್ವಿ. ಅಂದರೆ ಕಾರೆಲ್ಲ ಅಷ್ಟು ಮೇಲಕ್ಕೆಲ್ಲ ಹೋಗೋದಿಲ್ಲ, ಸ್ವಲ್ಪ ಕೆಳಗಡೆನೇ ಕಾರ್ ಪಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ನಾವು ಒಂದು ಸ್ವಲ್ಪ ಮೇಲಕ್ಕೆ ಹತ್ತಿ ಹೋಗಬೇಕು. ಮಕ್ಳಿಗಂತೂ ತುಂಬ ಎಕ್ಸೈಟಲ್ಲಿದ್ದಾರೆ. ಬೆಳಗ್ಗೆ ಪಾಪ ತಿಂಡಿ ಕೂಡ ತಿಂದಿಲ್ಲ. ನಾನು ಅದನ್ನೇ ಹೇಳಿದೆ, ಇನ್ನೂ ತಿಂಡಿ ತಿಂದಿಲ್ಲ ನೀವು, ತಿಂಡಿ ತಿಂದಿದ್ರೆ ಇನ್ನೂ ಎಷ್ಟೊಂದು ಖುಷಿಯಿಂದ ಇರ್ತಿದ್ರು. ತಿಂಡಿ ತಿಂದೇ ಇಷ್ಟೊಂದು ಹ್ಯಾಪಿಯಾಗಿ ಫೀಲ್ ಆಗ್ತಾಯಿದ್ದೀರಾ ಅಂತ. ಮಕ್ಳಿಗೆ ಅಂದರೆ ಹಾಲಿಡೇಸ್ ಬೇರೆ ಅಲ್ವಾ, ಹಿಂಗೆ ಈಚೆ ಕಡೆ ಕರ್ಕೊಂಬಂದಾಗ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಚೆನ್ನಾಗಿರುತ್ತೆ ಅನ್ನೋ ಹಾಗೆ ಇನ್ನು ದೇವಸ್ಥಾನಕ್ಕೆ ಬರ್ತಾ ನಾವು ಫಸ್ಟು ಪೂಜೆ ಸಾಮಾನೆಲ್ಲ ಇಲ್ಲೇ ತೊಗೊಳ್ಳೋಣ, ಬರೀ ಹೂವು ಮಾತ್ರ ಅಲ್ಲಿಂದ ತೊಗೊಂಬರೋಣ ಅಂದ್ಕೊಂಡ್ವಿ. ಆಮೇಲೆ ಅಂದ್ಕೊಂಡಿದ್ದು ಒಂದೊಂದು ಸರಿ ಇರುತ್ತೆ, ಒಂದೊಂದು ಸರಿ ಇರೋದಿಲ್ಲ ಇಲ್ಲಿ. ನಾವು ಅದು ಆ ಥರ ನಂಬ್ಕೊಂಡು ಬಂದರೆ ಆಗೋದಿಲ್ಲ. ಮತ್ತು ನಮಗೆ ಈ ಅನುಭವ ಮುಂಚೆ ಕೂಡ ಒಂದು ಸರಿ ಆಗಿದೆ. ಪೂಜೆ ಸಾಮಾನು ಇರುತ್ತೆ ಅಂದ್ಕೊಂಡು ನಾವು ಹಾಗೆ ಬಂದಿದ್ವಿ, ನೋಡಿದ್ರೆ ಇಲ್ಲಿ ಪೂಜೆ ಸಾಮಾನು ಇರಲಿಲ್ಲ. ಸೊ ಅದಕ್ಕೆ ನಮ್ಮ ಮನೆಯವರು ಬೇಡ, ಮನೆಯಿಂದನೇ ತೆಂಗಿನಕಾಯಿ ಹೇಗೂ ನಮ್ಮ ಅಕ್ಕ ಪಾಪ ತೆಂಗಿನಕಾಯಿ ಕೂಡ ತಂದಿದ್ರಲ್ವ, ಸರಿ ಇನ್ನು ಹೂವು ತೆಂಗಿನಕಾಯಿ ಇದ್ಮೇಲೆ ಇನ್ನೇನು ಎಲ್ಲನೂ ಮನೇಲಿ ಇರೋ ಅಂಥದ್ದೇ, ಕಡ್ಡಿ ಕರ್ಪೂರ ಬಾಳೆಹಣ್ಣು ಇರುತ್ತೆ, ಇನ್ನು ಅರಿಶಿನ ಕುಂಕುಮ ಇದೆ ತಾನೇ ಅಂದ್ಬಿಟ್ಟು ನಾವು ಅಲ್ಲೇ ತೊಗೊಂಡು ಬಂದಿದ್ದು ಬೆಸ್ಟ್ ಆಯಿತು. ಯಾಕಂದರೆ ಇಲ್ಲಿ ಬಂದು ನೋಡಿದ್ರೆ ಪೂಜೆ ಸಾಮಾನು ಏನೂ ಇಟ್ಟಿರಲಿಲ್ಲ ಅವತ್ತು, ಗೊತ್ತಿಲ್ಲ ಮೇ ಬಿ ಏನಕ್ಕೆ ಅಂತ ಪೂಜೆ ಸಾಮಾನು ಏನೂ ಇಟ್ಟಿರಲಿಲ್ಲ. ಸೊ ಹಂಗಾಗ್ಬಿಟ್ಟು ಇನ್ನು ತೊಗೊಂಡು ಮನೆಯಿಂದನೇ ತಂದಿದ್ದು ಒಳ್ಳೆ ಕೆಲಸ ಆಯಿತು ಅಂತ ಅಂದ್ಕೊಂಡು ಬಂದು ಇಲ್ಲಿ ಫಸ್ಟು ಈಚೆ ಕಡೆಯೇ ನಾವೇ ತೆಂಗಿನಕಾಯಿ ಹೊಡ್ಕೊಂಡು ಒಳಗಡೆ ತೊಗೊಂಡು ಹೋದರೆ ಪೂಜೆ ಮಾಡಿಕೊಡ್ತಾರೆ. ತೆಂಗಿನಕಾಯಿ ಹೊಡಿಯೋದಕ್ಕಂತೂ ನಾನು ಅಂತ ಹೇಳ್ತಾ ಇದ್ದಾರೆ ಮಕ್ಕಳು. ಶಮಂತು ನಾನು ಹೊಡಿತೀನಿ ಅಂತ, ಸುಕ್ಷ ನಾನು ಹೊಡಿತೀನಿ ಅಂತ. ಮಕ್ಳಿಗೆ ಇನ್ನೊಂದು ಏನು ಅಂತ ಅಂದರೆ ಆ ತೆಂಗಿನಕಾಯಿ ನೀರು ಕುಡಿಯೋದು ತುಂಬ ಇಷ್ಟ ಆಗುತ್ತಲ್ವ. ಮಕ್ಕಳಲ್ಲಿದ್ದಾಗ ನಾವು ಕೂಡ ಹಾಗೆ ಮಾಡ್ತಿದ್ವಿ, ಎಲ್ಲರೂ ಹಾಗೆ ಮಾಡ್ತಾರೆ ಕೂಡ. ಇನ್ನು ತೆಂಗಿನಕಾಯಿ ಹೊಡೆದಾದ್ಮೇಲೆ ಇನ್ನು ಅಲ್ಲಿಂದ ಆ ದೇವಸ್ಥಾನದಲ್ಲಿ ಅಂದರೆ ತಿಮ್ಮರಾಯ ಸ್ವಾಮಿ ನಮ್ಮ ಮನೆ ದೇವರು, ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಇನ್ನು ದೇವ್ರದ್ದು ಒಳಗಡೆ ಇಲ್ಲ ಏನೋ ನಾನು ಶೂಟ್ ಮಾಡ್ಕೊಂಡಿಲ್ಲ. ಅಲ್ಲಿಂದ ಪಕ್ಕದಲ್ಲೇ ಮತ್ತು ಇನ್ನೂ ಒಂದು ದೇವಸ್ಥಾನ ಕೂಡ ಇದೆ, ಆ ದೇವಸ್ಥಾನ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ನಾನು ಆವಾಗಲೇ ಹೇಳ್ದಂಗೆ ಒಳಗಡೆ ಏನೂ ಶೂಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ನಲ್ವ. ಸೊ ಈಚೆ ಕಡೆಯಿಂದ ದೇವಸ್ಥಾನದಲ್ಲೂ ಪೂಜೆ ಮಾಡಿಸ್ಕೊಂಡು ತುಂಬ ಚೆನ್ನಾಗಿದೆ ವ್ಯೂ ಅಂತೂ. ಇನ್ನು ಅಲ್ಲೇನೇ ಯಾರೋ ಪ್ರಸಾದ ಕೊಡ್ತಾಯಿದ್ರು ಭಕ್ತಾದಿಗಳು, ಯಾರೋ ಹಿಂಗೆ ಅರ್ಕೆ ಮಾಡ್ಕೊಂಡಿರ್ತಾರಲ್ವ. ಸೊ ಅವರು ಟೊಮೊಟೊ ಬಾತು ಹಾಗೆ ಕೇಸರಿ ಬಾತು ಎರಡನ್ನೂ ಪ್ರಸಾದ ಕೊಡ್ತಾಯಿದ್ರು. ಇನ್ನು ನಾವು ಕೂಡ ಅಲ್ಲೇ ತಗೊಂಡು ತಿಂಡಿ ನಮ್ಮದು ಇಲ್ಲೇ ಮುಗೀತು ಅಂತಲೇ ಹೇಳ್ಬೋದು. ಅಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಇನ್ನು ಹೊರಟಿದ್ದು ಇನ್ನೊಂದು ದೇವಸ್ಥಾನಕ್ಕೆ, ಅಂದರೆ ಮದ್ದೂರಮ್ಮ ಅಂತ ಹೇಳಿಬಿಟ್ಟು. ಇನ್ನು ತಿಮ್ಮರಾಯ ಸ್ವಾಮಿಗೂ ಮದ್ದೂರಮ್ಮ ದೇವಸ್ಥಾನಕ್ಕೂ ಅಲ್ಲಿನೂ ಆಲ್ಮೋಸ್ಟ್ ಒಂದು 1 ಅವರ್ 1 ಅವರ್ ಜರ್ನಿನೇ ಅಂತಲೇ ಹೇಳ್ಬೋದು. ತುಂಬ ಬಿಸಿಲಿರೋದ್ರಿಂದ ನನಗಂತೂ ಸಾಕಾಯಿತು. ಮಕ್ಕಳು ಎನರ್ಜಿ ಆಗಿದ್ದಾರೆ ಬಿಟ್ಟರೆ ಅವರು ತುಂಬ ಚೆನ್ನಾಗಿ ಎನರ್ಜಿ ಆಗಿದ್ದಾರೆ, ಅವರು ಒಂಥರ ಎಕ್ಸೈಟಲ್ಲಿದ್ದಾರೆ. ನನಗಂತೂ ನಿಜವಾಗ್ಲೂ ಬಿಸಿಲು ಮುಂದೆ ಹೋಗೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಸುಸ್ತಾಗಿತ್ತು ಆ ಬಿಸಿಲಿಗೆ. ಮೇ ಬಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ ನಾನಂತೂ. ಇನ್ನು ಅದಕ್ಕೆ ಕಾರಲ್ಲಿ ಮಲ್ಗೋಕ್ಕೂ ಇಲ್ಲ ಹೋಗಲಿ ಅಂದರೆ ಮಲ್ಗೋಕ್ಕೆ ಬೆಳಗ್ಗೆನೇ ನಿದ್ದೆನೂ ಬರೋದಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ತುಂಬ ಟಯರ್ಡ್ ಆಗಿತ್ತು. ಸರಿ ಇನ್ನು ಇಲ್ಲಿ ಮದ್ದೂರಮ್ಮ ದೇವಸ್ಥಾನ ಅಂದರೆ ಹುಸ್ಕೂರು ಹತ್ರ ಇರ್ತಕ್ಕಂಥ ಮದ್ದೂರಮ್ಮ ದೇವಸ್ಥಾನ. ಸೊ ಅಲ್ಲೂ ಕೂಡ ಬಂದು ಇನ್ನು ನಾವು ಇಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನಾವು ಮುಂಚೆ ಯಾವ ಥರ ಅಂದರೆ ಅಂದ್ಕೊಂಡಿದ್ವಲ್ವ ಮುಂಚೆನೇ ಇಲ್ಲಿ ಬರಬೇಕು ಅನ್ನೋ ಥರ. ಸೊ ಅದೇ ರೀತಿ ತುಂಬ ಚೆನ್ನಾಗಿ ಪೂಜೆ ಕೂಡ ಆಯಿತು. ಇನ್ನು ನಾನು ಆ್ಯಕ್ಚುಲಿ ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಎರಡೇ ಹಾರ ತೊಗೊಂಬಂದುಬಿಟ್ಟಿದ್ದೆ. ಇನ್ನೊಂದು ಏನು ಅಂದರೆ ಇಲ್ಲೇ ತೊಗೊಳ್ಳೋಣ ಅನ್ನೋ ಹಾಗೆ, ನಮ್ಗೆ ಅಲ್ಲಿ ಹಾರ ಸಿಗುತ್ತಲ್ವ, ಸರಿ ಅಲ್ಲೊಂದು ತೊಗೊಳ್ಳೋಣ ಅನ್ನೋ ಹಾಗೆ. ನಾವು ಮಾರ್ಕೆಟಲ್ಲಿ ನಮ್ಗೆ ಅಷ್ಟೊಂದು ಫ್ರೆಶ್ ಆಗಿರ್ತಕ್ಕಂಥ ಹಾರ ಒಂದು ಹತ್ರ 1-2 ಸಿಕ್ತಷ್ಟೇ. ಇನ್ನೊಂದು ಹತ್ರ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಮತ್ತು ಗುಲಾಬಿದು ದೊಡ್ಡ ಹಾರ ಬರುತ್ತಲ್ವ ಆ ಥರದ್ದಿತ್ತು, ಅಷ್ಟೊಂದು ದೊಡ್ಡದು ಬೇಡ ಅನ್ನೋ ಹಾಗೆ ನಾವು ಸರಿ ಒಂದು ದೇವಸ್ಥಾನದ ಹತ್ರನೇ ತೊಗೊಂಡ್ರೆ ಆಯಿತು ಅನ್ನೋ ಹಾಗೆ ಬೇರೆ ಸೇವಂತಿಗೆ ಏನಿರುತ್ತೆ ಅದು ಮಾತ್ರ ತೊಗೊಂಡು ಬಂದಿದ್ದೆ. ಹಾರ 2 ತೊಗೊಂಬಂದಿದ್ದು. ಈ ಒಂದು ಮನೇಲಿ ಹಾಕ್ತೆ, ಇನ್ನೊಂದು ದೇವಸ್ಥಾನಕ್ಕೆ ತೊಗೊಂಡೋದೆ. ಸರಿ ಇಲ್ಲೂ ಕೂಡ ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಅಲ್ಲೂ ಪ್ರಸಾದ ಕೊಡ್ತಾಯಿದ್ರು, ಬೇಕಾದವ್ರು ತೊಗೊಂಡು ತಿಂತಾಯಿದ್ರು. ನಾವಿನ್ನು ಅಲ್ಲಿ ತಿಂಡಿ ಆಗಿತ್ತಲ್ವ ಅಂದ್ಬಿಟ್ಟು ನಾವಿನ್ನು ಎಷ್ಟು ದೇವ್ರಿಗೆ ಕೈ ಮುಕ್ಕೊಂಡು ಅಲ್ಲಿಂದ ರಿಟರ್ನ್ ಬರ್ತಾ, ಇನ್ನು ತುಂಬ ಬಿಸಿಲಿರೋದ್ರಿಂದ ಮಕ್ಕಳು ಐಸ್ಕ್ರೀಮು ಜ್ಯೂಸ್ ಏನಾದರೂ ಬೇಕು ಅಂತ ಅಂದರು. ಸೊ ಇನ್ನು ನಮ್ಮ ಮನೆಯವರು ಅಲ್ಲಿ ಒಂದು ಸ್ವಲ್ಪ ಇನ್ನು ನಮ್ಮೂರಿಗೆ ನಿಯರಲ್ಲೇ ರಿಟರ್ನ್ ನಿಯರಲ್ಲೇ ಐಸ್ ಕ್ರೀಮ್ ಕೊಡಿಸಿದ್ರು. ಮಕ್ಕಳು ಎಲ್ಲ ತಿಂದ್ಕೊಂಡು ನಾವು ತಿಂದ್ವಿ. ಅಲ್ಲೇ ಸ್ವಲ್ಪ ಕಾರ್ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಮನೆಯವರು ತಿಂದು ಇನ್ನು ನಾವು ತಿಂದ್ಬಿಟ್ಟು ಇನ್ನು ಮನೆಗೆ ಹೊರಟ್ವಿ. ಸ್ವಲ್ಪ ಬೇಗನೆ ಬಂದುಬಿಟ್ಟು ನಾವು ಬೆಳಗ್ಗೆ ಒಂದು 8 o'clockಗೆ ಮನೇಲಿ ಬಿಟ್ಟರೆ ಒಂದು 12:30 1 o'clockಗೆಲ್ಲ ಮನೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನನಗೆ ತುಂಬ ಟಯರ್ಡ್ ಆಗಿತ್ತು, ತುಂಬಾ ಟಯರ್ಡ್ ಆಗಿತ್ತು. ಸೊ ಬಂದ ತಕ್ಷಣ ನಾನು ಫಸ್ಟ್ ಮಾಡಿದ್ದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ. ಆಮೇಲೆ ಅಂದರೆ ಅದಕ್ಕಿಂತ ಮುಂಚೆ ಒಂದು 2-3 ದಿನ
ಸ್ವಲ್ಪ ಬೇಗನೆ ಬೆಳಗ್ಗೆ ಎದ್ದು ತುಂಬ ಎಲ್ಲ ಕೆಲಸಗಳಿತ್ತು, ಪೂಜೆದ್ದು ಅದು ಇದು ಕ್ಲೀನ್ ಮಾಡ್ಕೊಳ್ಳೋದು ಈ ಥರ ಎಲ್ಲ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದೇಳ್ತಾ ಇರೋದ್ರಿಂದ ತುಂಬ ಟಯರ್ಡಾಗಿ ನಾನು ಮಲಗಿಬಿಟ್ಟಿದ್ದೆ. ಇನ್ನು ಅದಾಗಿ ಸ್ವಲ್ಪ ಸಂಜೆ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರನೇ ಈ ಕಡೆ ನಾವು ಮತ್ತೆ ಅಂದರೆ ಇದು ಶನಿವಾರದ್ದು ವ್ಲಾಗ್ ಆಗಿದೆ. ಮತ್ತು ಭಾನುವಾರ ನಾವು ನಾನ್ ವೆಜ್ 48 ಡೇಸ್ ನಾನ್ ವೆಜ್ ಏನೋ ತಿಂದಿರಲ್ಲ ಅಲ್ವಾ. ಇನ್ನು ಭಾನುವಾರ ಬಂದುಬಿಟ್ಟು ಮುನೇಶ್ವರನ ದೇವ್ರನ್ನ ಮಾಡಬೇಕಾಗುತ್ತೆ. ಅದು ಕೂಡ ನಾವು ಅಂದರೆ ಆ್ಯಕ್ಚುಲಿ ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನ ಹೊರಸ್ತಡ್ಕೆ ಏನು ಬರುತ್ತಲ್ವ ಆವತ್ತು ಮಾಡ್ತಿದ್ದಿದ್ದು. ಬಟ್ ಈ ಸರಿ ನಮಗೆ ಹೊರಸ್ತಡ್ಕಿಗೆ 48 ಡೇಸ್ ಆಗಿರಲಿಲ್ಲ ಗೃಹಪ್ರವೇಶ ಆಗಿ. ಇನ್ನು ನಾನ್ ವೆಜ್ಜನ್ನು ತಿನ್ನೋ ಆಗಿಲ್ಲ ಅಂತ ಹೇಳಿಬಿಟ್ಟು ನಾವು ಅವತ್ತು ಯುಗಾದಿ ಹಬ್ಬದ ದಿನ ಮಾಡಿರಲಿಲ್ಲ. ಸೊ ಇನ್ನು ಶನಿವಾರ ಮನೆ ದೇವ್ರದ್ದು ಪೂಜೆ ಎಲ್ಲ ಮುಗೀತು, ಮನೆಯಲ್ಲೂ ಪೂಜೆ ಆಯಿತು, 48 ಡೇಸು ಆಯ್ತಲ್ವ. ಸರಿ ಭಾನುವಾರ ಮುನೇಶ್ವರನ ದೇವ್ರನ್ನ ಮಾಡಿಕೊಂಡು ನಾವು ನಾನ್ ವೆಜ್ ತಿನ್ನೋಣ ಅನ್ನೋ ಹಾಗೆ ಶನಿವಾರ ಸಂಜೆನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ರು ನಮ್ಮ ಮನೆಯವರು. ಅಲ್ಲಿ ದೇವಸ್ಥಾನದ ಹತ್ರ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಚಪ್ಪರ ಎಲ್ಲ ಹಾಕ್ತಾಯಿದ್ರು. ಅಂದರೆ ಹಾಕಿಟ್ಕೊಂಡ್ರೆ ಬೆಳಗ್ಗೆಗೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತು ಬೆಳಗ್ಗೆ ಬೇಗನೂ ಪೂಜೆ ಮಾಡ್ಕೋಬೋದು. ಬಿಸಿಲು ತುಂಬ ಇರೋದ್ರಿಂದ ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶಕ್ಕೆ ಅವರು ಸಂಜೆನೇ ಎಲ್ಲ ಕ್ಲೀನ್ ಮಾಡಿ ಚಪ್ಪರ ಎಲ್ಲ ಹಾಕಿಟ್ರು. ಇನ್ನು ನಾಳೆ ಕೂಡ ಒಂದು ಸ್ಮಾಲ್ ವ್ಲಾಗ್ ಥರನೇ ಇದೆ. ಅಂದರೆ ನಾಳೆ ಎರಡೆರಡಿದೆ. ನಮ್ಮ ಕೌಸಲ್ಯನಿಗೆ 11 ದಿನದ್ದು ತಲೆ ಸ್ನಾನ ಕೂಡ ಮಾಡಿಸ್ತಾವ್ರೆ. ನಮ್ಮ ಮನೆಯಲ್ಲಿ ಪೂಜೆ ಮಾಡಿ ಮುನೇಶ್ವರನ ಮಾಡಿ ಹಾಗೆ ಕೌಸಲ್ಯ ಅವ್ರ ಮನೆಗೂ ಹೋಗಬೇಕು, ಅವಳಿಗೂ ತಲೆ ಸ್ನಾನ ಮಾಡಿಸ್ತಾ ಇರೋದ್ರಿಂದ ಅಲ್ಲಿಗೂ ಕೂಡ ಹೋಗಬೇಕು. ನೋಡೋಣ ನಾಳೆ ದಿನ ಯಾವ ಥರ ವ್ಲಾಗ್ ಹೋಗುತ್ತೆ ಅಂತ. ಇವತ್ತಿನ ಮಾತ್ರ ತುಂಬ ಚೆನ್ನಾಗಿತ್ತು. ಮೇ ಬಿ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮೇ ಬಿ ಇದರಲ್ಲಿ ಏನಾದರೂ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ತಡ ಆಯಿತು ಬರೋದು ವ್ಲಾಗ್ ಅಂತ ಹೇಳ್ತಾ, ಹಾಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇನ್ನೇನಾದರೂ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಾಳೆ ಭಾನುವಾರ ಆಗಿರುತ್ತೆ. ಭಾನುವಾರದ್ದು ತುಂಬ ಚೆನ್ನಾಗಿರುತ್ತೆ ವ್ಲಾಗು. ಅದನ್ನು ಕೂಡ ನಾನು ಆದಷ್ಟು ಲಿಟಲ್ಲಾಗಿ ಶೂಟ್ ಮಾಡಿಕೊಂಡು ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಮೇ ಬಿ ನಿಮ್ಗೆ ಆ ವ್ಲಾಗು ಕೂಡ ಇಷ್ಟ ಆಗ್ಬೋದು. ಇನ್ನು ಮುಂದೆ ಪ್ರತಿಯೊಂದು ಒನ್ ಬೈ ಒನ್ ವ್ಲಾಗ್ ಬರುತ್ತೆ. ಇನ್ನು ತುಂಬ ಸ್ವಲ್ಪ ಬ್ಯುಸಿಯಾಗೇ ಇರ್ತಕ್ಕಂಥ ವ್ಲಾಗ್ಸ್ ಇರುತ್ತೆ. ನನಗೂ ಕೂಡ ಸ್ವಲ್ಪ ವರ್ಕ್ಸ್ ಜಾಸ್ತಿ ಇದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ.